ಆಕೆಯ ಮನೆಯವರ ಕಿರುಕುಳವನ್ನ ಆರೋಪ ಮಾಡಿ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿತ್ತ ಟೆಕ್ಕಿ ಅತುಲ್ ಸಾವಿಗೆ ನ್ಯಾಯವನ್ನ ಆಗ್ರಹಿಸಿ ಪ್ರತಿಭಟನೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಜಸ್ಟಿಸ್ ಡ್ಯೂ ಅನ್ನೋ ಟ್ರಕ್ ಬೆಂಗಳೂರಿನಲ್ಲಿ ಓಡಾಟವನ್ನ ನಡೆಸಿದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ ಮತ್ತೆ ಸದ್ದು ಮಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವ ವಾಹನ ಬೆಂಗಳೂರಿನ ಅನೇಕ ಗಲಿಗಳಲ್ಲಿ ಓಡಾಡ್ತಾ ಇದೆ. ಇದರ ಜೊತೆಯಲ್ಲಿ ಸೆಲ್ಫಿ ಕ್ಲಿಕ್ಸಿ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅತುಲ್ ಸುಭಾಷ್ ಅವರ ಸ್ನೇಹಿತರಿಂದ ಈ ಟ್ರಕ್ ಅನ್ನ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಚಲಾವಣೆ ಮಾಡುವ ಮೂಲಕ ಮತ್ತೊಮ್ಮೆ ಅತುಲ್ ಸುಭಾಷ್ ಅವರ ಪ್ರಕರಣವನ್ನ ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹೆಂಡತಿಯ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಂತಹ ಅತುಲ್, ಸುಮಾರು 11 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಂತಹ ಅತುಲ್, ಈಗ ಆತನ ಸಾವಿನ ನ್ಯಾಯಕ್ಕೋಸ್ಕರ ಈಗ ಕ್ಯಾಂಪೇನ್ ಶುರುವಾಗಿದೆ. ಪತ್ನಿ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿ ಅತುಲ್ ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆ ವಿಚಾರವಾಗಿ ಬೋರ್ಡ್ ಅನ್ನ ಹಾಕೊಂಡು ಈಗ ರಸ್ತೆಯಲ್ಲೂ ಕೂಡ ಈಗ ಕ್ಯಾಂಪೇನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ, ನ್ಯಾಯ ಸಿಗಬೇಕು ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಒಂದು ಕಡೆ ಆರೋಪಿಗಳೇನು ಅರೆಸ್ಟ್ ಆಗಿದ್ರು ಅವರು ಜಾಮೀನಿನ ಮೇಲೆ ಹೊರಗಿರ್ಬೇಕು, ಈಗ ಮತ್ತೊಮ್ಮೆ ಕ್ಯಾಂಪೇನ್ ಶುರು ಮಾಡಲಾಗಿದೆ ನ್ಯಾಯಕ್ಕೋಸ್ಕರ, ಏನಿದು? ನಾಗೇಂದ್ರ, ಏನು ಕೆಲ ದಿನಗಳ ಹಿಂದೆ ದೇಶಾದ್ಯಂತ ಚರ್ಚೆಗೆ ಗ್ರಾಸ ಆಗಿದ್ದಂತ ಅತುಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆತನ ಪೋಷಕರು ಈಗ ಹೊಸದಾಗಿ ಒಂದು ಕ್ಯಾಂಪೇನ್ ಅನ್ನ ಶುರು ಮಾಡಿರ್ತಕ್ಕಂಥದ್ದು. ಜಸ್ಟಿಸ್ ಇಸ್ ಡ್ಯೂ, ಜಸ್ಟಿಸ್ ಇನ್ನು ಸಿಗಬೇಕಿದೆ ಅನ್ನೋ ಒಂದು ರೀತಿಯಾಗಿ ಪೋಸ್ಟರ್ ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾ ಮತ್ತೆ ಒಂದು ತೆರೆದ ವಾಹನದಲ್ಲಿ ಆ ಅತುಲ್ ಫೋಟೋವನ್ನು ಹಾಕಿಕೊಂಡು ಜಸ್ಟಿಸ್ ಇಸ್ ಡ್ಯೂ ಅಂತೇಳಿ ಪೋಸ್ಟರ್ ಗಳನ್ನು ಮಾಡಿಕೊಂಡು ರಾಜಧಾನಿ ಅಂತ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ನಿಖಿತಾ ಸಿಂಘಾನಿಯಾ ಸೇರಿದಂತೆ 4 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ, ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಇದನ್ನ ಪ್ರಶ್ನೆ ಮಾಡಿ ಒಂದ್ ಕಡೆ ಏನು ಅತುಲ್ ಕುಟುಂಬಸ್ಥರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಒಂದು ಬೆಳವಣಿಗೆ ಆದ್ರೆ, ಮತ್ತೊಂದು ಬೆಳವಣಿಗೆಯಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠವನ್ನ ಏನು 4 ಜನ ಆರೋಪಿಗಳಿದ್ರು ಇವರು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು, ಇದರಲ್ಲಿ ಇರತಕ್ಕಂಥ ಪ್ರೊಸೀಡಿಂಗ್ಸ್ ಎಲ್ಲ ರದ್ದು ಮಾಡಬೇಕು ಅಂತೇಳಿ ಅರ್ಜಿಯನ್ನ ಹಾಕಿದ್ದಾರೆ. ಈ ಎರಡೂ ಬೆಳವಣಿಗೆಗಳ ನಡುವೆ ಈಗ ಸೋಷಿಯಲ್ ಅವೇರ್ನೆಸ್, ಸೋಷಿಯಲ್ ಎಫೆಕ್ಟ್ ಆಗ್ಲಿಕ್ಕೆ ಅಂತೇಳಿ ಒಂದು ಅವೇರ್ನೆಸ್ ಆಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಸದ್ಯಕ್ಕೆ ಇರತಕ್ಕಂಥ ಪ್ರಶ್ನೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಂಡತಿ ಹಾಗೆ ಆಕೆಯ ಮನೆಯವರ ಕಿರುಕುಳವನ್ನ ಆರೋಪ ಮಾಡಿ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿತ್ತ ಟೆಕ್ಕಿ ಅತುಲ್ ಸಾವಿಗೆ ನ್ಯಾಯವನ್ನ ಆಗ್ರಹಿಸಿ ಪ್ರತಿಭಟನೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಜಸ್ಟಿಸ್ ಡ್ಯೂ ಅನ್ನೋ ಟ್ರಕ್ ಬೆಂಗಳೂರಿನಲ್ಲಿ ಓಡಾಟವನ್ನ ನಡೆಸಿದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ ಮತ್ತೆ ಸದ್ದು ಮಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವ ವಾಹನ ಬೆಂಗಳೂರಿನ ಅನೇಕ ಗಲಿಗಳಲ್ಲಿ ಓಡಾಡ್ತಾ ಇದೆ. ಇದರ ಜೊತೆಯಲ್ಲಿ ಸೆಲ್ಫಿ ಕ್ಲಿಕ್ಸಿ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅತುಲ್ ಸುಭಾಷ್ ಅವರ ಸ್ನೇಹಿತರಿಂದ ಈ ಟ್ರಕ್ ಅನ್ನ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಚಲಾವಣೆ ಮಾಡುವ ಮೂಲಕ ಮತ್ತೊಮ್ಮೆ ಅತುಲ್ ಸುಭಾಷ್ ಅವರ ಪ್ರಕರಣವನ್ನ ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹೆಂಡತಿಯ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಂತಹ ಅತುಲ್, ಸುಮಾರು 11 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಂತಹ ಅತುಲ್, ಈಗ ಆತನ ಸಾವಿನ ನ್ಯಾಯಕ್ಕೋಸ್ಕರ ಈಗ ಕ್ಯಾಂಪೇನ್ ಶುರುವಾಗಿದೆ. ಪತ್ನಿ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿ ಅತುಲ್ ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆ ವಿಚಾರವಾಗಿ ಬೋರ್ಡ್ ಅನ್ನ ಹಾಕೊಂಡು ಈಗ ರಸ್ತೆಯಲ್ಲೂ ಕೂಡ ಈಗ ಕ್ಯಾಂಪೇನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ, ನ್ಯಾಯ ಸಿಗಬೇಕು ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಒಂದು ಕಡೆ ಆರೋಪಿಗಳೇನು ಅರೆಸ್ಟ್ ಆಗಿದ್ರು ಅವರು ಜಾಮೀನಿನ ಮೇಲೆ ಹೊರಗಿರ್ಬೇಕು, ಈಗ ಮತ್ತೊಮ್ಮೆ ಕ್ಯಾಂಪೇನ್ ಶುರು ಮಾಡಲಾಗಿದೆ ನ್ಯಾಯಕ್ಕೋಸ್ಕರ, ಏನಿದು?
ನಾಗೇಂದ್ರ, ಏನು ಕೆಲ ದಿನಗಳ ಹಿಂದೆ ದೇಶಾದ್ಯಂತ ಚರ್ಚೆಗೆ ಗ್ರಾಸ ಆಗಿದ್ದಂತ ಅತುಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆತನ ಪೋಷಕರು ಈಗ ಹೊಸದಾಗಿ ಒಂದು ಕ್ಯಾಂಪೇನ್ ಅನ್ನ ಶುರು ಮಾಡಿರ್ತಕ್ಕಂಥದ್ದು. ಜಸ್ಟಿಸ್ ಇಸ್ ಡ್ಯೂ, ಜಸ್ಟಿಸ್ ಇನ್ನು ಸಿಗಬೇಕಿದೆ ಅನ್ನೋ ಒಂದು ರೀತಿಯಾಗಿ ಪೋಸ್ಟರ್ ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾ ಮತ್ತೆ ಒಂದು ತೆರೆದ ವಾಹನದಲ್ಲಿ ಆ ಅತುಲ್ ಫೋಟೋವನ್ನು ಹಾಕಿಕೊಂಡು ಜಸ್ಟಿಸ್ ಇಸ್ ಡ್ಯೂ ಅಂತೇಳಿ ಪೋಸ್ಟರ್ ಗಳನ್ನು ಮಾಡಿಕೊಂಡು ರಾಜಧಾನಿ ಅಂತ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ನಿಖಿತಾ ಸಿಂಘಾನಿಯಾ ಸೇರಿದಂತೆ 4 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಇದನ್ನ ಪ್ರಶ್ನೆ ಮಾಡಿ ಒಂದ್ ಕಡೆ ಏನು ಅತುಲ್ ಕುಟುಂಬಸ್ಥರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಒಂದು ಬೆಳವಣಿಗೆ ಆದ್ರೆ, ಮತ್ತೊಂದು ಬೆಳವಣಿಗೆಯಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠವನ್ನ ಏನು 4 ಜನ ಆರೋಪಿಗಳಿದ್ರು ಇವರು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು, ಇದರಲ್ಲಿರ್ತಕ್ಕಂಥ ಪ್ರೊಸೀಡಿಂಗ್ಸ್ ಎಲ್ಲ ರದ್ದು ಮಾಡಬೇಕು ಅಂತೇಳಿ ಅರ್ಜಿಯನ್ನ ಹಾಕಿದ್ದಾರೆ. ಈ ಎರಡೂ ಬೆಳವಣಿಗೆಗಳ ನಡುವೆ ಈಗ ಸೋಷಿಯಲ್ ಅವೇರ್ನೆಸ್, ಸೋಷಿಯಲ್ ಎಫೆಕ್ಟ್ ಆಗ್ಲಿಕ್ಕೆ ಅಂತೇಳಿ ಒಂದು ಅವೇರ್ನೆಸ್ ಆಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಸದ್ಯಕ್ಕೆ ಇರತಕ್ಕಂಥ ಪ್ರಶ್ನೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಂಡತಿ ಹಾಗೆ ಆಕೆಯ ಮನೆಯವರ ಕಿರುಕುಳವನ್ನ ಆರೋಪ ಮಾಡಿ ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿತ್ತ ಟೆಕ್ಕಿ ಅತುಲ್ ಸಾವಿಗೆ ನ್ಯಾಯವನ್ನ ಆಗ್ರಹಿಸಿ ಪ್ರತಿಭಟನೆಗಳು ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಜಸ್ಟಿಸ್ ಡ್ಯೂ ಅನ್ನೋ ಟ್ರಕ್ ಬೆಂಗಳೂರಿನಲ್ಲಿ ಓಡಾಟವನ್ನ ನಡೆಸಿದೆ. ಜಸ್ಟಿಸ್ ಡ್ಯೂ, ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ ಮತ್ತೆ ಸದ್ದು ಮಾಡ್ತಾ ಇದೆ. ಅತುಲ್ ಸುಭಾಷ್ ಫೋಟೋ ಇರುವ ವಾಹನ ಬೆಂಗಳೂರಿನ ಅನೇಕ ಗಲಿಗಳಲ್ಲಿ ಓಡಾಡ್ತಾ ಇದೆ. ಇದರ ಜೊತೆಯಲ್ಲಿ ಸೆಲ್ಫಿ ಕ್ಲಿಕ್ಸಿ ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಅತುಲ್ ಸುಭಾಷ್ ಅವರ ಸ್ನೇಹಿತರಿಂದ ಈ ಟ್ರಕ್ ಅನ್ನ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಚಲಾವಣೆ ಮಾಡುವ ಮೂಲಕ ಮತ್ತೊಮ್ಮೆ ಅತುಲ್ ಸುಭಾಷ್ ಅವರ ಪ್ರಕರಣವನ್ನ ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹೆಂಡತಿಯ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಂತಹ ಅತುಲ್, ಸುಮಾರು 11 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಂತಹ ಅತುಲ್, ಈಗ ಆತನ ಸಾವಿನ ನ್ಯಾಯಕ್ಕೋಸ್ಕರ ಈಗ ಕ್ಯಾಂಪೇನ್ ಶುರುವಾಗಿದೆ. ಪತ್ನಿ ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿ ಅತುಲ್ ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆ ವಿಚಾರವಾಗಿ ಬೋರ್ಡ್ ಅನ್ನ ಹಾಕೊಂಡು ಈಗ ರಸ್ತೆಯಲ್ಲೂ ಕೂಡ ಈಗ ಕ್ಯಾಂಪೇನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ, ನ್ಯಾಯ ಸಿಗಬೇಕು ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಒಂದು ಕಡೆ ಆರೋಪಿಗಳೇನು ಅರೆಸ್ಟ್ ಆಗಿದ್ರು ಅವರು ಜಾಮೀನಿನ ಮೇಲೆ ಹೊರಗಿರಬೇಕು, ಈಗ ಮತ್ತೊಮ್ಮೆ ಕ್ಯಾಂಪೇನ್ ಶುರು ಮಾಡಲಾಗಿದೆ ನ್ಯಾಯಕ್ಕೋಸ್ಕರ, ಏನಿದು? ನಾಗೇಂದ್ರ, ಏನು ಕೆಲ ದಿನಗಳ ಹಿಂದೆ ದೇಶಾದ್ಯಂತ ಚರ್ಚೆಗೆ ಗ್ರಾಸ ಆಗಿದ್ದಂತ ಅತುಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಆತನ ಪೋಷಕರು ಈಗ ಹೊಸದಾಗಿ ಒಂದು ಕ್ಯಾಂಪೇನ್ ಅನ್ನ ಶುರು ಮಾಡಿರ್ತಕ್ಕಂಥದ್ದು. ಜಸ್ಟಿಸ್ ಇಸ್ ಡ್ಯೂ, ಜಸ್ಟಿಸ್ ಇನ್ನು ಸಿಗಬೇಕಿದೆ ಅನ್ನೋ ಒಂದು ರೀತಿಯಾಗಿ ಪೋಸ್ಟರ್ ಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾ ಮತ್ತೆ ಒಂದು ತೆರೆದ ವಾಹನದಲ್ಲಿ ಆ ಅತುಲ್ ಫೋಟೋವನ್ನು ಹಾಕಿಕೊಂಡು ಜಸ್ಟಿಸ್ ಇಸ್ ಡ್ಯೂ ಅಂತೇಳಿ ಪೋಸ್ಟರ್ ಗಳನ್ನು ಮಾಡಿಕೊಂಡು ರಾಜಧಾನಿ ಅಂತ ಒಂದು ಕ್ಯಾಂಪೇನ್ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ನಿಖಿತಾ ಸಿಂಘಾನಿಯಾ ಸೇರಿದಂತೆ 4 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಇದನ್ನ ಪ್ರಶ್ನೆ ಮಾಡಿ ಒಂದ್ ಕಡೆ ಏನು ಅತುಲ್ ಕುಟುಂಬಸ್ಥರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಒಂದು ಬೆಳವಣಿಗೆ ಆದ್ರೆ, ಮತ್ತೊಂದು ಬೆಳವಣಿಗೆಯಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠವನ್ನ ಏನು 4 ಜನ ಆರೋಪಿಗಳಿದ್ರು ಇವರು ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು, ಇದರಲ್ಲಿರ್ತಕ್ಕಂಥ ಪ್ರೊಸೀಡಿಂಗ್ಸ್ ಎಲ್ಲ ರದ್ದು ಮಾಡಬೇಕು ಅಂತೇಳಿ ಅರ್ಜಿಯನ್ನ ಹಾಕಿದ್ದಾರೆ. ಈ ಎರಡೂ ಬೆಳವಣಿಗೆಗಳ ನಡುವೆ ಈಗ ಸೋಷಿಯಲ್ ಅವೇರ್ನೆಸ್, ಸೋಷಿಯಲ್ ಎಫೆಕ್ಟ್ ಆಗ್ಲಿಕ್ಕೆ ಅಂತೇಳಿ ಒಂದು ಅವೇರ್ನೆಸ್ ಆಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದು ಸದ್ಯಕ್ಕೆ ಇರತಕ್ಕಂಥ ಪ್ರಶ್ನೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.